ಹಲೋ ನಮಸ್ಕಾರ ಹಾಗೆಯೇ ಶುಭೋದಯ. ಇಂದು ಭಾರತ ವರ್ಸಸ್ ಇಂಗ್ಲೆಂಡ್ ಮೂರನೇ ಹಾಗೂ ಕೊನೆಯ ODI ಪಂದ್ಯ ನಡೀತಾ ಇದೆ. ಅದು ಕೂಡ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಹಲವು ದಿನಗಳ ಬಳಿಕ ODI ಪಂದ್ಯ ಆಗ್ತಾ ಇದೆ. ವರ್ಲ್ಡ್ ಕಪ್ನ ಲಾಸ್ನ ಬಳಿಕ ಮತ್ತೊಮ್ಮೆ ಭಾರತ ನರೇಂದ್ರ ಮೋದಿ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಇವತ್ತು ಪಂದ್ಯವನ್ನು ಆಡ್ತಾ ಇದ್ದಾರೆ. ಸೊ ಈಗಾಗಲೇ 2 ಪಂದ್ಯವನ್ನು ಗೆದ್ದು ಸೀರೀಸ್ ತಮ್ಮದಾಗಿಸಿಕೊಂಡಿರುವ ಭಾರತ ಸ್ವಲ್ಪ ಎಕ್ಸ್ಪರಿಮೆಂಟ್ಸ್ಗಳನ್ನು ಮಾಡ್ಬೋದಾ ಅಂತ ಅನಿಸ್ತಾ ಇದೆ ಈ ತಂಡದಲ್ಲಿ. ಸೊ ನೋಡೋಣ ಏನೇನು ಮಾಡ್ತಾರೆ ಅಂತ. ಸಣ್ಣದಾಗಿ ಪ್ರಿವ್ಯೂನ ನೋಡೋಣ ವಿಡಿಯೋದಲ್ಲಿ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ. ಬನ್ನಿ ವಿಡಿಯೋನ ಪಟ ಅಂತ ಸ್ಟಾರ್ಟ್ ಮಾಡೋಣ. ಇವತ್ತು ಮೊಟೆರಾ ಸ್ಟೇಡಿಯಂನಲ್ಲಿ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಕೊನೆಯ ODI ಪಂದ್ಯ ಇದೆ. ಸೊ ಎಕ್ಸೈಟಿಂಗ್ ಪಂದ್ಯ ಬರೋದಕ್ಕಿದೆ. ಭಾರತಕ್ಕಂತೂ ಯಾವ ಪ್ರೆಷರ್ ಕೂಡ ಇಲ್ಲ, ಯಾಕಂದರೆ ಸೀರೀಸನ್ನು ಈಗಾಗಲೇ ವಿನ್ ಆಗಿದೆ. ಅತ್ತ ಇಂಗ್ಲೆಂಡ್ ಒಂದು ಮ್ಯಾಚ್ ಆದರೂ ವಿನ್ ಆಗಿ ಪಾಸಿಟಿವ್ಸ್ನೊಂದಿಗೆ ಚಾಂಪಿಯನ್ಸ್ ಟ್ರೋಫಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ಸೊ ಹೋಪ್ಫುಲಿ ಇವತ್ತು ಸ್ವಲ್ಪ ಚೇಂಜಸ್ಗಳು ಆಗುತ್ತೆ ತಂಡದಲ್ಲಿ, ಯಾಕಂದರೆ ಈಗಾಗಲೇ ಸರಣಿ ಗೆದ್ದಿರೋದ್ರಿಂದ ಬೆಂಚಲ್ಲಿರೋ ಯಾರಿಗಾರು ಚಾನ್ಸ್ ಕೊಡ್ಬೋದು. ಇಲ್ಲಾಂದರೆ ಸೇಮ್ ಫ್ಲೋದಲ್ಲಿ ಹೋಗೋಣ ಚಾಂಪಿಯನ್ಸ್ ಟ್ರೋಫಿಗೆ ಅಂತ ಸೇಮ್ ಸ್ಕ್ವಾಡ್ಗೆ ಹೋಗ್ಬೋದು. ಸೊ ರೋಹಿತ್ ಶರ್ಮಾ, ಶುಭ್ಮನ್ ಗಿಲ್ ಅವರೇ ಆಡ್ತಾರೆ ಅಂತ ಅನ್ಸುತ್ತೆ. ವಿರಾಟ್ ಕೊಹ್ಲಿ ಅವರನ್ನಂತೂ ಆಡ್ತಾರೆ, ಯಾಕಂದರೆ ಫಾರ್ಮ್ಗೆ ಇನ್ನೂ ಅವರು ಮರಳಿಲ್ಲ. ಶ್ರೇಯಸ್ ಅಯ್ಯರ್, ಹಾರ್ದಿಕ್ ಪಾಂಡ್ಯ ಕೂಡ ಅವರೇ ಇರ್ತಾರೆ ಅಂತ ಅನ್ಸುತ್ತೆ. ಅಕ್ಷರ್ ಪಟೇಲ್, KL ರಾಹುಲ್, ಇಲ್ಲೂ ಕೂಡ ಏನು ಚೇಂಜ್ ಆಗಲ್ಲ ಅಂತ ಅನ್ಸುತ್ತೆ. ರೆಸ್ಟ್ ಕೊಟ್ಟರೆ ರವೀಂದ್ರ ಜಡೇಜಾ ಅವ್ರಿಗೆ ಕೊಡ್ಬೋದು ಅಂತ ಅನ್ಸುತ್ತೆ. ಸಖತ್ ಫಾರ್ಮ್ನಲ್ಲಿದ್ದು. ಸೊ ಚಾಂಪಿಯನ್ಸ್ ಟ್ರೋಫಿಗೂ ಮೊದಲು ಒಂದು ರೆಸ್ಟ್ ಕೊಡ್ಬೋದು ರವೀಂದ್ರ ಜಡೇಜಾ ಅವ್ರಿಗೆ. ಇನ್ನು ಹರ್ಷಿತ್ ರಾಣಾ ಅವ್ರನ್ನ ಆಡ್ತಾರೆ, ಯಾಕಂದರೆ ಜಸ್ಪ್ರೀತ್ ಬುಮ್ರಾ ಅವರ ಬದಲಿಗೆ ರಿಪ್ಲೇಸ್ಮೆಂಟ್ ಆಗಿ ಹರ್ಷಿತ್ ರಾಣಾ ಅವರೇ ಬಂದಿದ್ದು. ಸ್ವಲ್ಪ ಅವ್ರನ್ನ ತಯಾರು ಮಾಡಬೇಕಾಗಿದೆ ODI ಪಂದ್ಯಕ್ಕೆ. ಸೊ ಅವ್ರನ್ನ ಆಡಿಸ್ಬೋದು. ಮೊಹಮ್ಮದ್ ಶಮಿ ಕೂಡ ಅಷ್ಟೊಂದು ಫಾರ್ಮ್ನಲ್ಲಿ ಇಲ್ಲದೆ ಇರೋದ್ರಿಂದ ಅವ್ರನ್ನ ಕೂಡ ತಂಡದಲ್ಲಿ ಆಡಿಸೋದು ಪಕ್ಕ ಅಂತ ಅನ್ಸುತ್ತೆ. ವರುಣ್ ಚಕ್ರವರ್ತಿ ಅವರ ಬದಲು ಯಾರನ್ನಾರು ಆಡಿಸ್ಬೋದು. ಇಲ್ಲಾಂದರೆ ಅವರು ಕೂಡ ಚಾಂಪಿಯನ್ಸ್ ಟ್ರೋಫಿ ಸ್ಕ್ವಾಡ್ಗೆ ಆ್ಯಡ್ ಆಗಿದ್ದು ಸೇಮ್ ಟೀಮ್ಗೆ ಹೋಗೋ ಚಾನ್ಸಸ್ಗಳು ತುಂಬಾ ಇದೆ ಅಂತ ಅನ್ನಿಸ್ತಾ ಇದೆ. ಸೊ ಒಂದೆರಡು ಚೇಂಜ್ ಮಾಡಿದರೆ ಯಾರಿಗಾದ್ರೂ ರೆಸ್ಟ್ ರೂಪದಲ್ಲಿ ಮಾಡ್ಬೋದು ಅಂತ ಅನ್ನಿಸ್ತಾ ಇದೆ. ಚಾಂಪಿಯನ್ಸ್ ಟ್ರೋಫಿಗೆ ರೆಸ್ಟ್ ಕೊಡ್ಬೋದು ಅಂತ ಅನಿಸ್ತಾ ಇದೆ. ಸೊ ನೋಡೋಣ ಮ್ಯಾಚ್ನಲ್ಲಿ ಏನೇನು ಮಾಡ್ಬೋದು ಅಂತ. ಸೊ ವಿರಾಟ್ ಕೊಹ್ಲಿ ಅವರು ಫಾರ್ಮ್ಗೆ ಬರಲೇಬೇಕಿದೆ, ಯಾಕಂದರೆ ಈ ಮ್ಯಾಚ್ ಆದಮೇಲೆ ಸ್ಟ್ರೈಟ್ ಅವೇ ಚಾಂಪಿಯನ್ಸ್ ಟ್ರೋಫಿಗೆ ಟ್ರಾವೆಲ್ ಮಾಡ್ತೀವಿ. ಅಲ್ಲಿ ಗ್ರೂಪ್ ಸ್ಟೇಜ್ನಲ್ಲಿ ಪಾಕ್ ಮತ್ತು ನ್ಯೂಜಿಲ್ಯಾಂಡ್ ವಿರುದ್ಧದ ಪಂದ್ಯದಲ್ಲಿ ಅವರು ಆಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ರೋಕೋ ಫಾರ್ಮ್ಗೆ ಬಂದರೆ ತುಂಬಾ ಕಷ್ಟ, ಆಪೋಸಿಷನ್ಗೆ ನಮಗೆ ತುಂಬಾ ಅನುಕೂಲ ಆಗುತ್ತೆ. ರೋಹಿತ್ ಶರ್ಮಾ ಫಾರ್ಮ್ಗೆ ಬಂದಿದ್ದಾರೆ. ಇವಾಗ ವಿರಾಟ್ ಕೊಹ್ಲಿ ಬರೋದೊಂದು ಬಾಕಿ ಇದೆ. 2023ರ ODI ಸ್ಕ್ವಾಡ್ ಥರ ಫಾರ್ಮ್ ಇರಬೇಕಾಗುತ್ತೆ ಖಂಡಿತವಾಗ್ಲೂ. ಸೊ ನೋಡೋಣ ಏನಾಗುತ್ತೆ ಅಂತ. ಬಿಗ್ ಬ್ಲೋ ಆಗಿ ಜಸ್ಪ್ರೀತ್ ಬುಮ್ರಾ ಅವರು ಇಲ್ಲ, ಏನಾಗುತ್ತೋ ನೋಡೋಣ. ಸೊ ಉಳಿದ ಬೌಲರ್ಸ್ಗಳೇ ಹ್ಯಾಂಡಲ್ ಮಾಡಬೇಕಾಗಿದೆ. ಸೊ ಈ ಮ್ಯಾಚ್ಗೆ ಹರ್ಷದೀಪ್ ಸಿಂಗ್ ಬಂದರೂ ಬರ್ಬೋದು, ಅದನ್ನು ಹೇಳೋದು ಮರ್ತೆ. ಹರ್ಷದೀಪ್ ಸಿಂಗ್ ಅವ್ರನ್ನ ಆಡಿಸ್ಬೋದು, ಯಾಕಂದರೆ ಚಾಂಪಿಯನ್ಸ್ ಟ್ರೋಫಿಗೂ ಮೊದಲು ಸ್ವಲ್ಪ ವಾರ್ಮಪ್ ಆಗಲಿ ಅವ್ರಿಗೆ ಅಂತ ಆಡಿಸ್ಬೋದು. ಸೊ ಅವರೇ ನಮ್ಮ ಈ ಮೇನ್ ಬೌಲರ್ ಈ ಚಾಂಪಿಯನ್ಸ್ ಟ್ರೋಫಿ ಸ್ಕ್ವಾಡ್ನಲ್ಲಿ ಅಂತಲೇ ಹೇಳ್ಬೋದು. ಶಮ್ಮಿ ಅಷ್ಟೊಂದು ಫಾರ್ಮ್ನಲ್ಲಿ ಇಲ್ಲದಿರೋದ್ರಿಂದ. ಸೊ ನೋಡೋಣ. ಹರ್ಷದೀಪ್ ಸಿಂಗ್ ಕೂಡ ಬಂದರೂ ಆಶ್ಚರ್ಯ ಇಲ್ಲ ಇವತ್ತಿನ ಸ್ಕ್ವಾಡ್ನಲ್ಲಿ. ಸೊ ಮೊಟೆರಾ ಸ್ಟೇಡಿಯಂನಲ್ಲಿ ಹಲವು ದಿನಗಳ ಬಳಿಕ ODI ಪಂದ್ಯ ಆಗ್ತಾ ಇದೆ. ಬಿಗ್ ಸ್ಟೇಡಿಯಮ್ಮು, ಕ್ರೌಡ್ ಕೂಡ ಒಳ್ಳೆ ಇರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಸಖತ್ತಾಗಿರುತ್ತೆ ಇವತ್ತಿನ ಮ್ಯಾಚ್ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದಾಗಿತ್ತು ಈ ವಿಡಿಯೋ. ವಿಡಿಯೋಗಾಗಿದೆ, ಸಬ್ಸ್ಕ್ರೈಬ್ ಮಾಡಿ. ಸ್ಪೋರ್ಟ್ಸ್ ಇನ್ ಕನ್ನಡ. ಥ್ಯಾಂಕ್ ಯು.